ಹಾಯ್ ಗೈಸ್, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂದರೆ ಆಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಇಂಡಿಯಾ ಮತ್ತು USA ಮ್ಯಾಚ್ ಇತ್ತು. ಅದರಲ್ಲಿ ಇಂಡಿಯಾ ಗೆಲ್ತು, ಬಟ್ ಬೀಜ ಬಾಯಿಗೆ ಬರ್ಸಿ ಗೆದ್ರು. ಏನಂತಪ್ಪ? ಹೌದಪ್ಪ. ಇವತ್ತು ನಮ್ಮ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ ಮತ್ತು ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ದ. ಬಟ್ ಇವನು ಶಿವಮ್ ದುಬೆ ಇವರೆಲ್ಲ ಹೆಂಗಿತ್ತು ಅಂದರೆ ಬಂದ ಪುಟ ಓದ ಪುಟ ನನಗೆ ಫುಲ್ ಗಾಬರಿ ಬೀಳ್ಸೋ ಥರ ಬೀಳಿಸ್ಬಿಟ್ಟು ಲಾಸ್ಟಲ್ಲಿ ಸೂರ್ಯಕುಮಾರ್ ಯಾದವ್ ಬೊಂಬಟ್ ಬ್ಯಾಟಿಂಗ್ ಮಾತ್ರ ಸಕ್ಕದ ಬ್ಯಾಟಿಂಗ್ ಮಾಡ್ದ. ಅವ್ನು ಇಲ್ಲ ಅಂದರೆ ಇವತ್ತು ಮ್ಯಾಚ್ ಕತೆ ಮುಗ್ದೋಯ್ತು. ಯಾಕಂದ್ರೆ 120-130 ಹೊಡೆದಿರೋರು, ಯಾಕೆ ಇನ್ನೊಂದು ಹತ್ರ ನೋಡಿದ್ರೆ ಹೊಡಿತಾರಲ್ಲ, ಹೊಡೆದು ಬಿಸಾಕ್ಬಿಟ್ಟಿರೋರು. ಹೆಂಗೋ ಮಿಸ್ ಆಗಿ 162 ಗಂಟೆ ತೊಗೊಂಡೋಗಿ ಸಕ್ಕತ್ ಖುಷಿ ಆಯ್ತು ನಮ್ಗಂತೂ. ಗೈಸ್, ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇದ್ರಲ್ಲ, ಆಗ್ತೈತೆ ಅಷ್ಟೇ, ಏನು ತೊಂದರೆ ಇಲ್ಲ. ಬಟ್ ಇವತ್ತೆಲ್ಲ ಸಕ್ಕತ್ತ ಬಾಲಿಂಗ್ ಮಾತ್ರ, ಬಾಲಿಂಗು ಅಷ್ಟೇ. ಬಾಲಿಂಗ್ ಸಿರಾಜ್ ಕಂಬ್ಯಾಕ್ ಮಾಡೋಣ 3 ವರ್ಷ ಆದ್ಮೇಲೆ. ಸಿರಾಜ್ ಏನಂತಂದ್ರೆ ಪಾಪ ನಮ್ಮ ಗಂಭೀರ್ ಕೂಸು ಅರ್ಷಿತ್ ರಾಣೆ ಮಿಸ್ ಆಗಿ ಇಂಜರಿ ಆಗಿ ಹೊರಗಡೆ ಹೋಗ್ಬಿಟ್ಟ. ಟಕ್ಕಂತ ಒಳಗಡೆ ಟೀಮ್ ಒಳಗಡೆ ಬಂದು ಮ್ಯಾಚ್ ಒಳಗಡೆ ಬಂದು ಮ್ಯಾಚಲ್ಲೂ 3 ವಿಕೆಟ್ ತೆಗ್ಬಿಟ್ಟ. ಮಾತ್ರ ಸಕ್ಕತ್ತಾಗಿ ಸಿರಾಜ್ ಸಕ್ಕತ್ತ. ಹರ್ಷದೀಪ್ ಸಿಂಗ್ ಮರೆಯಂಗೆ ಇಲ್ಲ, ಸಕ್ಕತ್ ಬಾಲಿಂಗು. ವರುಣ್ ಅಂತೂ ಸಕ್ಕತ್ ಬಾಲಿಂಗು. ಆಮೇಲೆ ಇನ್ಯಾರವ್ರೆ, ನಮ್ಮ ಇವರು ಅಕ್ಷರ್ ಪಟೇಲ್ ಬ್ಯಾಕ್ ಟು ಬ್ಯಾಕ್ ವಿಕೆಟು, ಹ್ಯಾಟ್ರಿಕ್ ಬಂದ್ಬಿಡುತ್ತೆ ಅನ್ಕೊಂಬಿಟ್ಟೆ. ಮಿಸ್ ಆಗೋದು ಹ್ಯಾಟ್ರಿಕ್, ಅವನೊಂದು ಹ್ಯಾಟ್ರಿಕ್ ಬಂದ್ಬಿಡೋದು. ಆಮೇಲೆ ಇವತ್ತು ಗೊತ್ತಿರಂಗೆ ನಮ್ಗೆ RCB ಹುಲಿ ರಮೇಶ್ ಶೆಫರ್ಡ್ ಅವರು ಹ್ಯಾಟ್ರಿಕ್ ವಿಕೆಟ್ ತೆಗೆದ್ರು ಬಿಟ್ಟು. ಆಮೇಲೆ ಫೈಫರ್ ಕೂಡ ಸಕ್ಕತ್ ಖುಷಿ ಆಯ್ತು. ನೆಕ್ಸ್ಟ್ ಮಾತಾಡ್ತಾನೆ, ಏನ್ ಮಾತಾಡ್ಲಿ ನೀನೇ ತಾನೆ ಅಂತಿತ್ತು ಅಷ್ಟೇ. ಗೈಸ್, ಏನಂತ ಹೇಳಿದ್ರೆ ಮ್ಯಾಚ್ ಸಕ್ಕತ್ತಾಗಿತ್ತು ನೋಡಕ್ಕೆ. ಮತ್ತೆ ಏನು ಡ್ರ್ಯಾಗ್ ಮಾಡಕ್ ಹೋಗಲ್ಲ, ಬೇರೆಯವ್ರ ಥರ ಹೇಳ್ದು ಹಿಂಗಿತ್ತು ಹಂಗಿತ್ತು ಅವೆಲ್ಲ ಇಲ್ಲ. ಮ್ಯಾಚ್ ನೋಡಕ್ ಸಕ್ಕತ್ತಾಗಿತ್ತು, ಮ್ಯಾಚ್ ಗೆದ್ರು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಹಂಗೆ ಒಂದು ಲೈಕ್ ಹಾಕ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲು ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀವಿ. ಅಷ್ಟೇ, ಸಿಗೋಣ. ಬಾಯ್ ಟಾಟಾ.